ನಮಸ್ಕಾರ. ನೋಡ್ತಾ ನೋಡ್ತಾನೆ ನಿಮ್ಮ ಕಣ್ಣು ಮುಂದೆ ಕೋಟ್ಯಾಧಿಪತಿಗಳು ಆಗುವ ರಾಶಿ ನಕ್ಷತ್ರದವರು ಇವರು. ಆ ನಿಮ್ಮ ಕಣ್ಣು ಮುಂದೆನೇ ಬೆಳೀತಾ ಬೆಳೀತಾ ನಿಮ್ಮ ಕಣ್ಣು ಮುಂದೆನೇ ಇವ್ರನ್ನ ನೋಡ್ತಾ ನೋಡ್ತಾ ಆ ಇವರು ಎಲ್ಲೋ ಟಾಪ್ ಲೆವೆಲ್ಗೆ ಹೊರಟೋಗ್ಬಿಡ್ತಾರೆ. ಯಾವುದೋ ಟಾಪ್ ಲೆವೆಲ್ಗೆ ಹೊರಟೋಗ್ಬಿಡ್ತಾರೆ. ಎಷ್ಟೋ ಜನ, ಅಯ್ಯೋ ಕಣ್ಮುಂದೆ ಇದ್ನಲ್ಲ ಆ ಹುಡುಗ, ಅಯ್ಯೋ ಈ ಹುಡುಗಿ ಕಣ್ಮುಂದೆ ಇದ್ಲಲ್ಲ, ಅಯ್ಯೋ ಆ ಹುಡುಗ ಹೆಂಗಿದ್ದ, ಇವತ್ತು ಯಾವ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದಾನೆ, ಆ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಅಂತ ಆಶ್ಚರ್ಯ ಪಡುವ ರೀತಿಯಲ್ಲಿ ಈ ಒಂದು ರಾಶಿ ನಕ್ಷತ್ರದವರು ಬೆಳೀತಾರೆ. ಖಂಡಿತವಾಗ್ಲು ನೋಡ್ತಾ ನೋಡ್ತಾನೆ ನಿಮ್ಮ ಕಣ್ಣು ಮುಂದೆನೇ ದೊಡ್ಡ ಮಟ್ಟದ ಹೆಸರು, ಕೀರ್ತಿ, ಹಣ, ಆಸ್ತಿ, ಅಂತಸ್ತು, ಒಳ್ಳೆ ಉದ್ಯೋಗ, ಒಳ್ಳೆ ವ್ಯಾಪಾರ, ಒಳ್ಳೆ ವ್ಯವಸಾಯ, ಒಳ್ಳೆ ಕೃಷಿ, ಒಳ್ಳೆ ರಾಜಕೀಯದಲ್ಲಿ, ಒಳ್ಳೆ ಚಲನಚಿತ್ರರಂಗದಲ್ಲಿ, ಒಳ್ಳೆ ಕೈಗಾರಿಕೋದ್ಯಮದಲ್ಲಿ, ಆ, ಒಳ್ಳೆ ಪ್ರೊಫೆಷನಲ್ ಡಾಕ್ಟರ್ಸುಗಳಾಗಿ, ಒಳ್ಳೆ ಅಡ್ವೊಕೇಟ್ ಲಾಯರ್ಸುಗಳಾಗಿ, ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ಸುಗಳಾಗಿ, ಪೈಲಟ್ ಆಗಿ, ಸೈಂಟಿಸ್ಟುಗಳಾಗಿ, ಇಸ್ರೋದಲ್ಲಿ, IIT ಇದರಲ್ಲಿ ಡಿ ಸಿಗಳಾಗಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಡ್ವೊಕೇಟ್ಸ್ ಲಾಯರುಗಳಾಗಿ, ಒಳ್ಳೊಳ್ಳೆ ಟೀಚರು, ಲೆಕ್ಚರರು, ಅಸಿಸ್ಟೆಂಟ್ ಪ್ರೊಫೆಸರ್ಸು, ಪ್ರಿನ್ಸಿಪಾಲು, ಡೈರೆಕ್ಟ್ರಸು, ಒಳ್ಳೊಳ್ಳೆ ಸ್ಕೂಲು, ಕಾಲೇಜು, ಇನ್ಸ್ಟಿಟ್ಯೂಷನ್ಸು ರನ್ ಮಾಡ್ತಾರೆ. ಅಬ್ಬ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  ಇವರು ಒಂದು ಬೆಳೀತಾರೆ, ದೊಡ್ಡ ಮಟ್ಟದ ಬಿಸ್ನೆಸ್ ಮೆನ್ ಆಗಿ ಬೆಳೀತಾರೆ, ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಇಂಥ ಕ್ಷೇತ್ರದಲ್ಲಿ ಅಂಥ ಕ್ಷೇತ್ರ ಅನ್ನಂಗಿಲ್ಲ, ಎಲ್ಲ ಕ್ಷೇತ್ರದಲ್ಲೂ ಮಿಂಚುವ ಟಾಪ್ ರಾಶಿ ನಕ್ಷತ್ರದವರು ಇವರು. ಖಂಡಿತವಾಗ್ಲು ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ಈ ರಾಶಿ ನಕ್ಷತ್ರದವರು ಕಣ್ಣು ಬಿಟ್ರೇ ಸುನಾಮಿ. ಈ ರಾಶಿ ನಕ್ಷತ್ರದವ್ರನ್ನ ತಬ್ಬಿಕೊಂಡ್ರೆ, ಸ್ಪರ್ಶ ಮಾಡಿದ್ರೇ ಮಿಂಚು. ಈ ರಾಶಿ ನಕ್ಷತ್ರದವರು ಬಾಯಿ ಬಿಟ್ರೇ ಗುಡುಗು. ನೋಡ್ರಿ, ಅಂಥ ಪವರ್ ಇರೋ ಅಂಥ ರಾಶಿ ನಕ್ಷತ್ರದವರು ದೊಡ್ಡ ಮಟ್ಟದ ಕನಸುಗಳು, ಆಸೆ ಆಕಾಂಕ್ಷೆಗಳೇ ಇಟ್ಕೊಂಡು ಬೆಳೀತಾರೆ. ದೊಡ್ಡ ಮಟ್ಟದ ಹೆಸರು, ಕೀರ್ತಿ, ಹಣ, ಆಸ್ತಿ, ಅಂತಸ್ತು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. 100ಕ್ಕೆ ಒಂದು 70%, 80% ಆಫ್ ದಿ ಪೀಪಲ್ಸ್, ಎಸ್ಪೆಷಲಿ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಇಡೀ ಜಗತ್ತನ್ನೇ ಆಳ್ತಾರೆ. ಆಟಕ್ಕೆ ಬಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲುವ ಏಕೈಕ ರಾಶಿ ನಕ್ಷತ್ರದವರು ಇವರು. ಇವರು ಆಸೆಗಳೇ ದೊಡ್ಡ ಮಟ್ಟದ ಆಸೆ, ಕನಸುಗಳು ಎಲ್ಲ ಬ್ರ್ಯಾಂಡೆಡ್ ಬೇಕು ಇವರಿಗೆ. ಏನೇ ಬಿಸ್ನೆಸ್ ಮಾಡಿದರೂ ಬ್ರ್ಯಾಂಡೆಡ್ ಆಗೇ ಮಾಡಬೇಕು, ಏನೇ ಮಾಡಿದರೂ ಖದರಾಗಿರಬೇಕು. ಇವರಿಗೊಂದು ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ತವೆ, ನಾಯಕತ್ವದ ಗುಣಗಳು. ಗುಂಪಿನಲ್ಲಿ ಎಷ್ಟೇ ಜನಗಳು ಮಧ್ಯೆ ಇದ್ದರೆ ಈ ವ್ಯಕ್ತಿಗಳೇ, ಈ ರಾಶಿ ನಕ್ಷತ್ರದವರೇ ಹೈಲೈಟ್ ಆಗ್ತಾರೆ, ಮಿಂಚುತ್ತಾರೆ. ಅಂಥ ಇಂಥ ಫ್ರೆಂಡ್ಸ್ಗಳಿರಲ್ಲ ಇವರಿಗೆ. ಜನ ಬಳಕೆ, ತುಂಬ ಜನ ಬಳಕೆ ಇರುತ್ತೆ. ನೋಡೋದಕ್ಕಷ್ಟೇ ಸೈಲೆಂಟ್ ಕಾಣ್ತಾರೆ. ಇವರು ಮಾತುಗಳಾಡಿದರೆ ಫುಲ್ಲು ವೈಲೆಂಟು. ಇವ್ರ ಹತ್ರ ಜಗಳಕ್ಕೆ ಹೋಗಂಗೇ ಇಲ್ಲ ಯಾರು. ಯುದ್ಧ ಮಾಡೋಕ್ಕೂ ಸೈ, ಜಗಳ ಆಡೋಕ್ಕೂ ಸೈ, ಪ್ರೀತಿಗೂ ಸೈ, ದ್ವೇಷಕ್ಕೆ ಸೈ ಅನ್ನುವ ರಾಶಿ ನಕ್ಷತ್ರದವರು ಇವರು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಪ್ರೀತಿಯಲ್ಲೂ ಅಷ್ಟೇ ಎಮೋಷ್ನಲ್, ಸೂಕ್ಷ್ಮ ಸ್ವಭಾವದ ವ್ಯಕ್ತಿಗಳು. ಅಷ್ಟೇ ಡೈನಮಿಕ್ ಎನರ್ಜಿ, ಅಷ್ಟೇ ಡೈನಮಿಕ್ ಫೋರ್ಸ್. ಕಣ್ಣು ಬಿಟ್ಟರೆ ಸಾಕು, ಹೇಳ್ತೀನಲ್ಲ ಸುನಾಮಿನೇ. ಬಾಯಿ ಬಿಟ್ರೇ ಗುಡುಗು. ಇವ್ರನ್ನ ಸ್ಪರ್ಶ ಮಾಡಿದ್ರೇ ಮಿಂಚು. ಯಾಕೆಂದರೆ ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇವರು. ಇವರಿಗೆ ಜೀವನದಲ್ಲಿ ಒಂದು ಸಲ ಬರುತ್ತೆ ಕಷ್ಟ, ನಿಜವಾಗ್ಲೂ ಕೆಳಗಡೆ ಕುಸ್ತೋಗ್ಬಿಡ್ತಾರೆ ಇವರು. ಇನ್ನೇನು ನನ್ನ ಜೀವನ ಆಯ್ತಪ್ಪ, ಕುಸ್ತೋದೆ ಅಂತಾರೆ, ಮತ್ತೆ ಮೇಲೆ ಎದ್ದಾಳ್ತಾರೆ ನೋಡಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಪವರ್ಫುಲ್ ರಾಶಿ ನಕ್ಷತ್ರದವರು. ಅಬ್ಬಬ್ಬಬ್ಬಬ್ಬ ಯಾರಪ್ಪ ಅಂತಂದರೆ, ಈ ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ವಿಶಾಖ ನಕ್ಷತ್ರದವರು ಎಲ್ಲ ಬ್ರ್ಯಾಂಡೆಡ್ ಪರ್ಸನ್ಸ್, ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರೋ ಪರ್ಸನ್ಸ್, ಲೀಡರ್ಶಿಪ್ ಕ್ವಾಲಿಟೀಸ್ ಇರೋ ಪರ್ಸನ್ಸ್.
ಅಬ್ಬಬ್ಬಬ್ಬ ಎಕ್ಸಾಂಪಲ್ಸ್ಗಳು ನಾನು ಹೇಳೋದೋದ್ರೆ, ಇವಾಗ ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಹೀರೋ, ರಾಕಿಂಗ್ ಸ್ಟಾರ್ ಯಶ್ KGF ಹೀರೋ ಯಶು, ಸಿದ್ದರಾಮಯ್ಯ ಇರ್ಬೋದು, ನರೇಂದ್ರ ಮೋದಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ರವಿಚಂದ್ರನ್ ಇರ್ಬೋದು, ನಾಗಾರ್ಜುನ್ ಇರ್ಬೋದು, ನಯನತಾರಾ ಇರ್ಬೋದು, ಸುಮಲತಾ ಇರ್ಬೋದು, ಅಂಬರೀಷ್ನ ವೈಫ್ ಸುಮಲತಾ ಅವರು, ತುಂಬ ಜನ ಇದ್ದಾರೆ. ಅಬ್ಬಬ್ಬಬ್ಬ ಯಡಿಯೂರಪ್ಪ, ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ನರೇಂದ್ರ ಮೋದಿ, ಯಡಿಯೂರಪ್ಪನವರು, ರಾಕಿಂಗ್ ಸ್ಟಾರ್ ಯಶ್, ರವಿಚಂದ್ರನ್ನು, ನಾಗಾರ್ಜುನ್ನು, ನಯನತಾರಾ, ಈ ತುಂಬ ಜನ ಇದ್ದಾರೆ, ತುಂಬ ಜನ. ಇಂಥ ಪ್ರೊಫೆಷನ್ನಲ್ಲಿ ಇಂಥ ಇದರಲ್ಲಿ ಇಲ್ಲ ಅನ್ನಂಗಿಲ್ಲ ಇವರು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಇವರು ಮಾತ್ರ, ಇವರು ಆಸೆ ಕನಸು ದೊಡ್ಡ ಮಟ್ಟದ ಆಸೆ ಕನಸಿರುತ್ತೆ. ಜೀವನದಲ್ಲಿ ಏಳ್ಗೆ, ಅಭಿವೃದ್ಧಿ, ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು 100ಕ್ಕೆ 70% 80% ಆಫ್ ದಿ ಪೀಪಲ್ಸ್. ಇಡೀ ಜಗತ್ತೇ ಹಠಕ್ಕೆ ಬಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲುವ ಟಾಪ್ ರಾಶಿ ನಕ್ಷತ್ರದವ್ರು ಯಾರಪ್ಪ ಅಂದರೆ ಇವರೇ. ಎಷ್ಟೋ ಜನ ಕಡು ಬಡತನದಲ್ಲೇ ಹುಟ್ಟಿ ಟಾಪ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಟಾಪ್ ಲೆವೆಲ್ಗೆ ಹೊರಟೋಗ್ಬಿಡ್ತಾರೆ. ಇವ್ರ ಆಸೆ ಕನಸು ಆಕಾಂಕ್ಷೆಗಳೆಲ್ಲ ದೊಡ್ಡ ಮಟ್ಟದಿರುತ್ತೆ. ಖಂಡಿತವಾಗ್ಲೂ ಭಗವಂತ ಇವ್ರಿಗೆ ಈಡೇರಿಸೇ ಇರಿಸ್ತಾನೆ. ಒಂದೊಂದು ಸಲ ಸಾಲದ ಸುಳಿಗೆ ಸಿಗಾಕಂತಾರೆ, ಸ್ವಯಂಕೃತ ಅಪರಾಧ ಮಾಡ್ಕೊತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಸಡನ್ ಕಷ್ಟ ಬಂದ್ಬಿಡುತ್ತೆ. ಆ ಕಷ್ಟದಿಂದ ಹೊರಗೆ ಬರೋಕ್ಕೆ ತುಂಬ ವರ್ಷ ಟೈಮ್ ಹಿಡಿಯುತ್ತೆ ಇವರಿಗೆ. ಬಟ್ ಹೊರಗೆ ಬಂದು ಜೀವನದಲ್ಲಿ ದೊಡ್ಡ ಮಟ್ಟದ ಹೆಸರು, ಕೀರ್ತಿ, ಸಾಧನೆ ಮಾಡೇ ಮಾಡ್ತಾರೆ. ಎಸ್ಪೆಷಲಿ ಈ ವೃಶ್ಚಿಕ ರಾಶಿ ಜ್ಯೇಷ್ಠ, ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರದವರು ಆಟಕ್ಕೆ ಬಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲುವ ಟಾಪ್ 1 ರಾಶಿ ನಕ್ಷತ್ರದವರು ಇವರಾಗಿರ್ತಾರೆ ಖಂಡಿತವಾಗ್ಲೂ. ಈ ರಾಶಿ ನಕ್ಷತ್ರದವರು ಒಂದು, ಈ ನೀವು ಎಲ್ಲಿ ಎಡುವುದಾಗ ಎಲ್ಲಿ ತಪ್ಪು ಮಾಡಿದೆ ಅಂತ ತಿದ್ಕೊಳ್ಳಿ, ಖಂಡಿತವಾಗ್ಲೂ ಟಾಪ್ ಲೆವೆಲ್ಗೆ ಹೋಗ್ತೀರಾ. ಒಂದು, ಹೆಚ್ಚಾಗಿ ಲಕ್ಷ್ಮೀನಾರಾಯಣನ ಆರಾಧನೆ, ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಆರಾಧನೆಗಳು ಹೆಚ್ಚಾಗಿ ಮಾಡ್ಕೊಳ್ಳಿ. ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಅಂತ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಖಂಡಿತವಾಗ್ಲೂ ಭಗವಂತ ನಿಮಗೆ ಆ ಕೆಳಗಡೆ ಬಿದ್ದಾಗ ಖಂಡಿತವಾಗ್ಲೂ ಈ ಮಂತ್ರದ ಮುಖಾಂತರ ಮತ್ತೆ ಈ ದೇವ್ರನ್ನ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹಸ್ವಾಮಿ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿನ ಹೆಚ್ಚಾಗಿ ಆರಾಧನೆ ಮಾಡಿ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ನಮಸ್ಕಾರ.